ಹಿರಿಯ ಕಿರಿಯರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಮ್ಮೊಳಗೆ ಅವಿದಿಟ್ಟ ಆವೇಶವನ್ನು ಅಭಿವ್ಯಕ್ತಿ ಮಾಡಿ ನಮ್ಮನ್ನು ಹಗುರವಾಗಿಸಿದ ಮಕ್ಕಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಪೂಜೆ ಎನ್ನುವ ಕಾರ್ಯವನ್ನು ಕುರಿತಂತೆ ರವೀಂದ್ರನಾಥ್ ಠಾಗೋರ್ ಅವರು ಅತ್ಯಂತ ಸುಂದರವಾದಂತಹ ಒಂದು ಸಂಗತಿಯನ್ನು ಬರೀತಾರೆ. ನಾವು ಹೊಸದಾಗಿ ಕ್ಯಾಲೆಂಡರ್ನ ಸುರುಳಿ ಸುತ್ತಿ ತಂದಿಟ್ಟಾಗ ಅದನ್ನು ಹಾಕಿದ್ರೆ ಹಾಗೆ ಸುರುಳಿ ನಿಂತಿರುತ್ತೆ. ಅದು ಸುರುಳಿ ನಿಂತಿದ್ದೇ ಇರಬೇಕಾದ್ರೆ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ತಿರುಗಿಸ್ಬೇಕು. ಹಾಗೆ ದೈನಂದಿನ ವ್ಯವಹಾರದಲ್ಲಿ ನಾವು ಏನೇ ಮಾಡಿದರೂ ಪ್ರತಿಯಾಗಿ ಇನ್ನೊಂದು ತಗೋತೀವಿ. ಈಗ ಯಾರಿಗೋ ಏನೋ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ, ನಾನು ಮೊಟ್ಟೆ ಅನ್ನೋ ಅಹಂಕಾರ ಬರುತ್ತೆ. ಯಾರಿಂದಲೋ ಸ್ವೀಕರಿಸಿ ನಿಂತ್ಕೊಂಡ ನಾನು ಗೌರವಿಸಿ ಎಷ್ಟು ಚೆನ್ನಾಗಿ ಅವ್ರು ಕೊಟ್ಟರು ಅಂತಂತಾಗುತ್ತೆ. ಅದಕ್ಕೇನೆ ಬದುಕಿನ ವ್ಯವಹಾರವನ್ನ ವ್ಯಾಪಾರ ಅಂತ ಕರೀತಾರೆ. ಈ ವ್ಯಾಪಾರ ಮಾಡಿ ಮಾಡಿ ಬೇಜಾರಾದಾಗ ಒಬ್ಬರೇ ಇದ್ದಾಗ ಒಂದ್ಸರಿ ಅನ್ಸತ್ತೆ, ಈ ಕೊಡೋದು ತಗೊಳ್ಳೋದು ಎರಡೂ ಬೇಡ, ನನ್ನನ್ನೇ ನಾನು ಕೊಟ್ಬಿಡೋಣ ಅಂತ ಅನ್ಸತ್ತೆ. ಆಗ ಆಗ ಉಂಟಾಗೋದು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಕೊಡುವುದಿದೆಯೇ ಹೊರತು ಪಡೆಯುವುದಿಲ್ಲ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ವಿಭಕ್ತಿ ಅಂದ್ರೆ ವಿಭಾಗ ಮಾಡೋದು ವಿಭಕ್ತಿ. ಭಕ್ತಿ ಅಂದ್ರೆ ನನ್ನನ್ನೇ ನಾನು ಮರೆಯುವಂಥದ್ದು. ಈಗ ನಾನು ಪ್ರಕೃತಿಯಲ್ಲಿ ಇದ್ದೇನೆ, ಪ್ರಕೃತಿಯ ಲೀಲೆಯಂತೆ ಕುಣಿತಾ ಇದ್ದೇನೆ. ಹಗಲು ಸೂರ್ಯ ನನ್ನ ಕೈಲಿ ಕೆಲಸ ಮಾಡಿಸ್ತಾನೆ, ರಾತ್ರಿ ನಕ್ಷತ್ರ ನನಗೆ ನಿದ್ದೆ ಮಾಡಿಸುತ್ತೆ ಅಂತ ಆ ಪ್ರಕೃತಿ ಹಾಕಿದ ತಾಳಕ್ಕೆ ಕುಣಿಯೋದಿದೆಯಲ್ಲ, ಅದು ಜೀವನ. ಅದರಲ್ಲಿ ನಾನು ಅನ್ನೋದು ಇಲ್ವೇ ಇಲ್ಲ. ಇರೋದು ಬರೇ ಪ್ರಕೃತಿಯ ಲೀಲೆ ಅನ್ನುವಂಥದ್ದು ಮುಖ್ಯವಾದ್ದು. ನಮ್ಮ ಗುರುಗಳಾದ ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರು ಆ ಎಂಟು ಕುಡುಕ ರತ್ನದಲ್ಲಿ ಕೊನೆ ಸಾಲು ಏನು ಬರೀತಾರೆ ಅಂದ್ರೆ, ಅವನಾಕಿ ತಾಳದಂಗೆ ಕಣ್ಣು ಮುಚ್ಕೊಂಡು ಏಳದಂಗೆ ಕುಣಿಯೋದೇ ರತ್ನ ಪ್ರಪಂಚ ಅಂತ. ಈ ಕುಣಿಯುವ ಕ್ರಿಯೆಯಲ್ಲಿ ನಾನು ಹಿಂದೆ ಸರಿಯುತ್ತೆ ಅನ್ನುವಂಥದ್ದು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಪೂಜೆ ಮಾಡುವಾಗ ಮೊದಲು ಪ್ರಾಣಾಯಾಮದಿಂದ ಪ್ರಾರಂಭ ಮಾಡ್ತೀವಿ. ಪ್ರಾಣಾಯಾಮ ಅಂದ್ರೆ ಉಸಿರಿನ ನಿಯಂತ್ರಣ. ನಮ್ಗೆ ಹಿಡ್ಕೋತೀವಿ ಬೇರೆ ಮಾತು, ಆದ್ರೆ ಅದರ ಆಶಯ ಇರೋದು ಉಸಿರಾಟದ ನಿಯಂತ್ರಣದಿಂದ. ಪೂಜೆಯನ್ನ ಉಸಿರಾಟಕ್ಕೂ ಪೂಜೆಗೂ ಏನು ಸಂಬಂಧ ಅಂತ ಪ್ರಶ್ನೆ ನಾವು ಹಾಕೊಂಡಾಗ ಅದಕ್ಕೆ ಮಹತ್ವ ಬರುತ್ತೆ. ಏನಪ್ಪಾ ಅಂತಂದ್ರೆ, ನಮಗೆ ಆವೇಶಗಳು ಇದ್ದಾಗ ನಮ್ಮ ಉಸಿರಾಟದಲ್ಲಿ ಏರಿಳಿತ ಆಗುತ್ತೆ. ಆವೇಶಗಳು ಇದ್ದಾಗ ನಾವು ಉದಾತ್ತವಾದ ಕೆಲಸ ಮಾಡೋಕೆ ಆಗೋದಿಲ್ಲ. ಆದ್ರಿಂದ ಮೊದಲು ನಮ್ಮ ಆವೇಶದಿಂದ ನಾವು ಹೊರಗೆ ಬರಬೇಕು. ಆವೇಶದಿಂದ ಹೊರಗೆ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಹೇಗೆ ಉಸಿರಾಟದ ಏರಿಳಿತ ಆವೇಶವಾದಾಗ ಆಗುತ್ತೋ, ಉಸಿರಾಟದ ಏರಿಳಿತವನ್ನು ನಿಯಂತ್ರಿಸಿದರೆ ಆವೇಶ ತಂತಾನೇ ಹತೋಟಿಗೆ ಬರುತ್ತೆ. ಆದ್ದರಿಂದ ಸಮಾಧಾನವಾಗಿದ್ದೀವಿ ಇಲ್ವೇ ಅನ್ನೋದನ್ನ ಉಸಿರಾಟದಿಂದಲೇ ನಾವು ಕಂಡುಕೋಬಹುದು. ಆದ್ದರಿಂದ ಇಲ್ಲಿ ನನಗೆ ಉದಾತ್ತವಾದನ್ನ ಪ್ರಚೋದಿಸುವಂತ ಗಾಯತ್ರಿ ಮಂತ್ರ ಹೇಳ್ತಾ, ಬುದ್ಧಿಗೆ ನಾವು ಇಂದ್ರಿಯಗಳ ಮೂಲಕ ಕಣ್ಣನ್ನು ಸಂತೋಷಪಡಿಸ್ತಿರ್ತೀವಿ, ಮನಸ್ಸನ್ನು ಸಂತೋಷಪಡಿಸ್ತಿರ್ತೀವಿ. ಬುದ್ಧಿಯ ಮೂಲಕ ನಾನು ಈ ಪ್ರಕೃತಿಗೆ ಸೇರಿದವನು ಅಂತ ಆಲೋಚನೆ ಮಾಡ್ತಾ ಉಸಿರಾಡೋದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಅದರಿಂದ ನಾವು ಯಾವುದೇ ಪೂಜೆಯನ್ನ ಪ್ರಾಣಾಯಾಮದಿಂದ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂತ ಯಾರು ಕೇಳಲ್ಲ, ಯಾರು ಹೇಳಲ್ಲ, ಆದರೆ ವಾಸ್ತವವಾಗಿ ಇರೋದು. ಎರಡನೇದು ಪ್ರಾಣಾಯಾಮ ಅಂದರೆ ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಏನು ಅಂದ್ರೆ, ಧ್ಯಾನ ಅಂದ್ರೆ ಧ್ಯಾಸ, ನಾ ಅಂದ್ರೆ ಇಲ್ದಾಗೋದು. ದೈನಂದಿನ ವ್ಯವಹಾರದಲ್ಲೇ ಮುಳುಗಿ ಹೋಗಿರುವ ನಮಗೆ ಈ ವ್ಯವಹಾರಗಳೆಲ್ಲದರಿಂದ ಬಿಡುಗಡೆ ಬೇಕು ಅಂತಂದ್ರೆ ನಮ್ಮ ಲಕ್ಷ್ಯದಲ್ಲಿ ಯಾವುದೂ ಬರಬಾರದು. ಅಂದ್ರೆ ಧ್ಯಾನ ಅಂದ್ರೆ ನಮ್ಮ ಲಕ್ಷ್ಯವನ್ನ ಏನ್ ಮಾಡೋದು, ಒಂದು ಉದಾತ್ತವಾದ ವಿಷಯಕ್ಕೆ ಒತ್ತೆ ಇಡಬೇಕಾದ್ರೆ ಮೊದಲು ಖಾಲಿ ಮಾಡ್ಬೇಕಲ್ಲ, ಜಾಗ ಖಾಲಿ ಆಗ್ಬೇಕಲ್ಲ. ಈಗ ಪಾತ್ರೆಯಲ್ಲಿ ಗಾಳಿ ಇದ್ರೆ ನೀರು ಹಾಕಿದ್ರೆ ಒಳಗೆ ಹೋಗುತ್ತೆ, ಹರಳೆಣ್ಣೆ ಇದ್ರೆ ಹೋಗೋದಿಲ್ಲ. ಅದರಿಂದ ಹರಳೆಣ್ಣೆ ನೀರು ತೆಗೆದು ಆ ಪಾತ್ರೆನ ಶುದ್ಧಿ ಮಾಡಿದ್ರೆ ಅದರೊಳಗೆ ಯಾವ ದ್ರವ ಬೇಕಾದ್ರೂ ಹಾಕ್ಬೋದು. ಹಾಗಾಗಿ ಧ್ಯಾನ ಅನ್ನೋದು ಇಟ್ ಇಸ್ ಎ ವೆಕೇಟಿಂಗ್ ಟೆಕ್ನಿಕ್. ಆದ್ದರಿಂದ ನಮ್ಮ ಮನಸ್ಸಿಗೆ ಯಾವ್ಯಾವುದೋ ಅಂಟಿಕೊಂಡಿರುವ ಸಂತೋಷ, ದುಃಖ ಎಲ್ಲವನ್ನು ವೆಕೇಟ್ ಮಾಡುವ ಕ್ರಿಯೆಗೆ ಧ್ಯಾನ ಅಂತಿದ್ರು. ಧ್ಯಾನ ಆದ್ಮೇಲೆ ಪ್ರಾರ್ಥನೆ ಖಾಲಿ ಆಗ್ತೈತಿ, ಇನ್ನೊಂದು ಹಾಕ್ಬೇಕಲ್ವಾ? ಹಾಕಿದ್ರೆ ತಿರ್ಗಾ ಮತ್ತೆ ಅದಕ್ಕೆ ಇನ್ನೇನೋ ಬಂದು ಸೇರ್ಕೊಳ್ಳುತ್ತೆ. ಆದ್ದರಿಂದ ಧ್ಯಾನ ಆದಮೇಲೆ ಉಪಾಸನ ಅಂತ ಕರೀತಾರೆ. ಉಪಾಸನ ಅನ್ನೋ ಪದ ಎಷ್ಟು ಚೆನ್ನಾಗಿದೆ. ಹತ್ತಿರದಲ್ಲಿ ಆಸನ ಕುಳಿತಿರೋದು. ನನ್ನ ಮನಸ್ಸಿನ ಹತ್ತಿರ ಈ ಬೇಸರ ಮೂಡಿಸುವ ಜಂಜಾಟಗಳೇ ಕೂರ್ತಿತ್ತು, ಇಷ್ಟೊತ್ತು ಆ ಬೇಸರ ಮರೆಸುವ ಒಂದು ಉದಾತ್ತವಾದ
ವಿಷಯ ಬರಬೇಕು ಅಂತ ಅನ್ನೋದ್ರಿಂದ ಧ್ಯಾನ ಉಪಾಸನ ಆಗುತ್ತೆ ಅನ್ನುವಂಥದ್ದು. ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಒಂದು ಉದಾತ್ತವಾದ ಕೆಲಸ ಮಾಡಬೇಕಾದ್ರೆ ಈ ವ್ಯವಹಾರದಿಂದ ಈಚೆ ಬರೋದಿದೆಯಲ್ಲ, ಅದು ಅತ್ಯಂತ ಮುಖ್ಯವಾದದ್ದು. ಶಿಕ್ಷಣದಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಲರ್ನಿಂಗ್ ಇನ್ನ ಕಷ್ಟವಾದ ಯಾವುದು ಅಂದ್ರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಈಗ ಹುಡುಗ ಏನೋ ಭೂಮಿ ತಪ್ಪೆಯಾಗಿದೆ ಅಂತ ನಂಬ್ಕೊಂಡ್ ಬಂದಿದ್ದಾನೆ, ಭೂಮಿ ಗುಂಡಿಗಿದೆ ಅಂತ ನೆಕ್ಸ್ಟ್ ಬರೆಸ್ತಾರೆ, ಉತ್ತರ ಬರೆದು ಬಿಡ್ತಾನೆ. ಆದ್ರೆ ಅವ್ನು ಇನ್ನೂ ತಪ್ಪೆಯಾಗಿದೆ ಅನ್ನೋ ನಂಬಿಕೆನೇ ಇರುತ್ತೆ. ಆ ತಪ್ಪೆಯಾಗಿರೋ ನಂಬಿಕೆ ಕಳೆಯೋದಿದೆಯಲ್ಲ, ಅದು ಅನ್ಲರ್ನಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಹಾಗೇನೆ ನಾವು ಪ್ರಾರ್ಥನೆಯಲ್ಲಿ ಕೂಡ ದೇವರನ್ನ ಹೆಸರು ಹೇಳ್ಬಿಡ್ತೇವೆ, 4 ಗಂಟೆಯಲ್ಲಿ ಕುಡಿದು ಬಿಡುತ್ತೆ, ಆದ್ರೆ ಒಳಗಿರೋದೆಲ್ಲ ಖಾಲಿ ಆಗ್ಬೇಕಲ್ಲ. ಅನ್ಲರ್ನಿಂಗ್ ಪ್ರಾಸೆಸ್ ಇದೆಯಲ್ಲ, ಅದು ಕಷ್ಟವಾದದ್ದು ಅಂತ ಇದೆಲ್ಲ ಸಂಗತಿಗಳನ್ನ ಒಂದೊಂದಾಗಿ ಹೇಳುವಂಥದ್ದು. ಆಮೇಲೆ ಮಕ್ಕಳು ದೇವರ ಒಂದು ಭಂಗಿಯನ್ನು ತೋರಿಸುವಾಗ ಗಮನಿಸಿರ್ಬೇಕು ನೀವು, 2 ಕೈ, ಬಲಗೈ ಹೀಗೆ ಇರುತ್ತೆ, ಎಡಗೈ ಹೀಗೆ ಇರುತ್ತೆ. ಈ ಎರಡಕ್ಕೂ ಅರ್ಥ ಇದೆ. ಇದು ಅಭಯ ಹಸ್ತ, ಇದು ವರದ ಹಸ್ತ. ಅಂದ್ರೆ ವರವನ್ನು ಕೊಡೋದು ಅಂದ್ರೆ ಕೈಯಿಂದ ಕಳಿಸಿ ಕೆಳಗೆ ಬೀಳ್ಬೇಕು, ಅದು ವರದ ಹಸ್ತ. ಇದು ಅಭಯ ಹಸ್ತ. ಮನುಷ್ಯನಿಗೆ ಎರಡೇ, ದೇವರನ್ನ ದೂರ ಇಡೋದಕ್ಕೆ ಏನು ಎರಡೇ ಕಾರಣಗಳು, ಒಂದು ಆಸೆ, ಇನ್ನೊಂದು ಭಯ. ಈ ಭಯ ಹೋಗಿಸೋದಕ್ಕೆ ಅಭಯ, ಇದು ವರ ಕೊಡೋದಕ್ಕೆ ವರದ. ಆದರೆ ದೇವರನ್ನು ಬಿಟ್ಟು ಉಳಿದವರು ಯಾರು ವರದ ಹಸ್ತ ಕೊಡೋದಿಲ್ಲ, ಅಭಯ ಹಸ್ತನೇ ಕೊಡೋದು. ರಾಜಕಾರಣಿಗಳಿಗೆ ನೀವು ನಿಮ್ಮ ಭಯ ನಾನು ಕಳೀತೀನಿ, ನಿಮ್ಮ ದುಡ್ಡೆಲ್ಲ ನಂಗೆ ಕೊಡಿ ಅಂತ. ಆದ್ದರಿಂದ ವರದ ಭಯ, ವರದ ಹಸ್ತ ಅಭಯ ಹಸ್ತ ಅನ್ನೋದನ್ನ ದೇವರಲ್ಲಿ ನೋಡಿದ್ರು ಕೂಡ ನಾವು ಅಷ್ಟೊಂದು ಅದನ್ನ ಗಮನಿಸೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಗಮನವನ್ನ ಸೆಳೆದು ಎಲ್ಲ ದೇವರ ವಿಗ್ರಹದಲ್ಲೂ ಬಲಗೈ ಎತ್ತರಕ್ಕೆ ವರದ, ಇದು ಅಭಯ ಎರಡು ಇರುತ್ತೆ ಅನ್ನುವ ಭಂಗಿಯನ್ನ ನಿಮಗೆ, ಅದರ ಅರ್ಥವನ್ನ ನಿಮಗೆ ಜ್ಞಾಪಿಸ್ತೀನಿ. ಇನ್ನು ಮಂಗಳಾರತಿ ಎನ್ನುವ ಪದ, ಮಂಗಳಾರತಿ ಅನ್ನೋ ಪದ, ಮಂಗಳ ಅನ್ನೋ ಪದಕ್ಕೆ ಮಂಗಲತಿ ಇತಿ ಮಂಗಲ, ಪಾಪವನ್ನು ಕಳೆಯುವಂಥದ್ದು ಇದೆಯಲ್ಲ ಅದನ್ನ ಮಂಗಳ ಅಂತ ಹೇಳ್ತಾರೆ. ಗಲವರಿಸೋದು ಪಾತ್ರೆ ಅಂತೀವಲ್ಲ, ಹಾಗೆ ನಮ್ಮಲ್ಲಿರುವ ಪಾಪ ಪ್ರಜ್ಞೆಯನ್ನು ಕಳೆಯುವಂಥದ್ದಕ್ಕೆ ಮಂಗಲ ಅಂತ ಕರೀತಾರೆ. ಮಂಗಲವನ್ನ ನಾವ್ಯಾರು ಮಾಡೋಕ್ಕಾಗಲ್ಲ. ನೋಡಿ, ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತದ ಮೊದಲನೇ ಶ್ಲೋಕ ಇದೆಯಲ್ಲ, ಅದೇನ್ ಹೇಳುತ್ತೆ? ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ನೀನು ಹಗಲು ಮಾಡಬೇಕಾದ ಕರ್ತವ್ಯವೇ ನಿನ್ನ ದೇವರು, ನೀನು ಅದನ್ನು ಮಾಡುವಂತ ರಾಮನಿಗೆ ವಿಶ್ವಾಮಿತ್ರ ರಾಮಾಯಣದಿಂದ ಆಯ್ಕೆ ಮಾಡ್ಕೊಂಡಿದ್ದು, ವಿಶ್ವಾಮಿತ್ರ ಹೇಳಿದ ಮಾತು. ಆದ್ದರಿಂದ ನಮ್ಮ ಪಾಲಿಗೆ ಮಾನವ ಅವತಾರ ಮಾಡಿದಂಗೆ ಕರ್ತವ್ಯ ಬಿಟ್ಟು ಇನ್ನೇನು ಇಲ್ಲ. ಹಾಗೆ ನಮ್ಮ ಪಾಲಿಗೂ ಇನ್ನೇನು ಇಲ್ಲ. ನಾವು ಯಾರಿಗೂ ಹೊರ ಕೊಡೋಕ್ಕೂ ಆಗಲ್ಲ, ಕಷ್ಟ ಕಳೆಯೋಕ್ಕೂ ಆಗಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕೇ ಹೊರತು ಅವ್ರಿವ್ರನ್ನ ತಿದ್ದೋ ಕೆಲಸ ನಮ್ದಲ್ಲ ಅಂತ ಅದರಲ್ಲಿದೆ. ಮೊದಲನೇ ಶ್ಲೋಕ ಅದು. ಎರಡನೇ ಶ್ಲೋಕಕ್ಕೆ ಬಂದ್ರೆ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರುತ್ತಿದೆ. ಅಂದ್ರೆ ಮಂಗಳವನ್ನು ಮಾಡೋದು ಪರಮಾತ್ಮ, ನಾವು ಕರ್ತವ್ಯವನ್ನು ಮಾಡೋದಷ್ಟೇ ನಮ್ಮ ಕೆಲಸ. ಆ ಕರ್ತವ್ಯವನ್ನು, ಪೂಜೆಯನ್ನು ಕರ್ತವ್ಯವನ್ನು ಮಾಡಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡು ಅನ್ನೋದೇ ಪೂಜೆ. ಇನ್ನು ಮಂಗಳಾರತಿ ಅನ್ನೋ ಪದ ಇದೆಯಲ್ಲ, ರತಿ ಅಂದ್ರೆ ತೊಡಗಿಕೊಳ್ಳುವುದು ಅಂತ, ಆರತಿ ಅಂದ್ರೆ ಪೂರ್ಣವಾಗಿ ತೊಡಗಿಕೊಳ್ಳುವುದು ಅಂತ ಅರ್ಥ. ಹಿಂದೆ ದೇವಸ್ಥಾನಗಳಲ್ಲಿ ಹೀಗೆ ನಾವು ಹಾಕಿಕೊಂಡಿರುವ ಹಾಗೆ ವಿಶೇಷವಾದ ಬೆಳಕು ಇರ್ತಿರ್ಲಿಲ್ಲ. ಅಲ್ಲಿ ಕಗ್ಗತ್ತಲೆ, ಆ ದೀಪ ಹಚ್ಚಿದ ಬೆಳಕಿನಲ್ಲಿ ಕರಿಯ ವಿಗ್ರಹ ನೋಡಬೇಕು. ಆ ಕರಿಯ ವಿಗ್ರಹ ಸರಿಯಾಗಿ ಕಾಣ್ತಿರ್ಲಿಲ್ಲ. ದೇವರನ್ನ ಪೂರ್ಣವಾಗಿ ನೋಡೋಕೆ ಸಾಧ್ಯವಾಗೋದು ಮಂಗಳಾರತಿ ಆಗುವ ಸಮಯದಲ್ಲಿ ಮಾತ್ರ. ಆದ್ದರಿಂದ ನಾವು ಪೂಜೆ ಮಾಡುವಾಗ ಹಾಗೆಲ್ಲಿ ಪೂಜೆಯನ್ನ ನೋಡುವಾಗ ಅತ್ಯಂತ ತನ್ಮಯತೆಯಿಂದ ನೋಡುವ ಕಾಲ ಯಾವುದು? ಮಂಗಳಾರತಿ. ನನ್ನ ಮನಸ್ಸನ್ನ ಪಾಪ ಕಳೆಯುವ ಭಗವಂತನಲ್ಲಿ ತೊಡಗಿಸಿ ನನ್ನ ಪಾಪವನ್ನು ಕಳೆಯಬೇಕು ಎಂದು ಕೇಳುವ ಒಂದು ಕೋರಿಕೆ ಇದೆಯಲ್ಲ, ಆ ಕೋರಿಕೆಯನ್ನು ಕೊಡೋದ್ರಿಂದ ಅದನ್ನ ಏನಂತ ಕರೀತಾರೆ ಅಂದ್ರೆ ಮಂಗಳಾರತಿ ಅಂತ ಕರೀತಾರೆ. ನಾವು ಇಷ್ಟೆಲ್ಲ ಮಂತ್ರ ಹೇಳಿ, ಧ್ಯಾನ ಮಾಡಿ, ವೇದ ಹೇಳಿ ಎಲ್ಲ ಪೂಜೆ ಮಾಡಿದ್ರು ಕೊನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಅಂತಾರೆ. ಜನಾರ್ದನ ಪೂರ್ವದಿಂದ ಇದೆಲ್ಲ ಯಾಕೆ ಮಾಡ್ಬೇಕು ನಾವು ಅಂತ ಯಾರು ನನಗೆ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ರು. ಮಂತ್ರಹೀನನಲ್ಲ, ಮಂತ್ರ ಯಾಕೆ ಹೇಳ್ಬೇಕು ನಾನು? ಕ್ರಿಯಾಹೀನನಲ್ಲ,
ಭಕ್ತಿ ಬೇಕಿಲ್ವಲ್ಲ. ಮಂತ್ರ ಕ್ರಿಯೆ ಭಕ್ತಿ ಬೇಕಿರೋದು ಅವನಿಗೆಲ್ಲ, ನಮಗೆ. ಯಾಕೆ ಅಂದ್ರೆ ನಾವು ಶುದ್ಧವಾಗಿರ್ತಾನೆ ಅವನು ನಮ್ಮ ಕಡೆ ತಿರುಗಿ ನೋಡೋದು. ಆ ದೃಷ್ಟಿಯಿಂದ ಇಲ್ಲಿ ಜನಾರ್ದನದ ಅಂಶ ನಮ್ಮಲ್ಲಿದೆ. ಆದರೆ ನಾವು ನಮ್ಮಲ್ಲಿ ಆ ಕಿಡಿ ಇದೆಯಲ್ಲ, ಪ್ರಕೃತಿಯಲ್ಲಿ ನನ್ನ ಈ ಜಡವಾದ ದೇಹ ನನ್ನದು, ಈ ಪ್ರಪಂಚ ಎಲ್ಲ ನನ್ನದು ಅಂತ ಹೇಳೋ ಕಿಡಿ ಇದೆಯಲ್ಲ, ಅದನ್ನು ದೈವಾಂಶ ಅಂತ. ಆ ಕಿಡಿಯನ್ನು ಮರೆತು ನಾವು ದೇಹದ ಅಗತ್ಯಗಳಿಗಾಗಿಯೇ, ಮನಸ್ಸಿನ ಅಗತ್ಯಗಳಿಗಾಗಿ ಬದುಕ್ತೀವಲ್ಲ, ಅದರಿಂದ ಒಂದು ಕ್ಷಣವಾದರೂ ಆ ಜನಾರ್ದನ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಅಂತಲ್ಲ, ಈ ಪೂಜೆ ಎಲ್ಲ ಮಾಡಿದ್ಮೇಲಾದ್ರೂ ಒಂದು ಕ್ಷಣ ನನ್ನ ಮನಸ್ಸು ಕೂಡ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನವಾಗಿ ಹಗುರವಾಗಲಿ ಅನ್ನುವಂಥದ್ದು. ಮನಸ್ಸಿಗೆ ಅಂಟಿಕೊಳ್ಳೋದು ಸುಲಭವಾಗಿ ಇಟ್ಕೊಳ್ಳುತ್ತೆ, ಕಳಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೇನೆ ನಾವು ಸರಸ್ವತಿಯನ್ನ ಹಂಸವಾಹಿನಿ ಅಂತ ಕರೆಯುವಂಥದ್ದು. ಹಂಸ ನೀರಿನಲ್ಲಿ ಮುಳುಗಿ ಎದ್ರೂ ಒಂದ್ಸರಿ ಮೈ ಕೊಡದಿದ್ರೆ ಅದರ ಮೈಯಿಂದ ಎಲ್ಲ ನೀರಿನ ಅಂಶ ಹೋಗೋ ಹಾಗೆ ನಮ್ಮ ಪೂಜೆಯೂ ಕೂಡ ಈ ಮೈ ಕೊಡುವಂಥ ಕ್ರಿಯೆ. ಆ ಕ್ರಿಯೆಯಲ್ಲಿ ಮಾಡುವಾಗಲೂ ನಮಗೆ ಭಯ ಇದೆ, ಅದನ್ನು ನಾವು ನೆಟ್ಟಿಗೆ ಮಾಡಲ್ಲ. ಅದಕ್ಕೇನೆ ಕೊನೆಯಲ್ಲಿ ಮಂತ್ರ ಏನ್ ಹೇಳ್ತೀವಿ? ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾದಿ ಸಮರ್ಪಯಾಮಿ ಅಂತ ಪರಮೇಶ್ವರಾಯ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅಂದ್ರೆ ನಾನು ಕೆಲಸ ಮಾಡುವಾಗ ಒಟ್ಟಾಗಿ ಮಾಡುವಾಗ ಯಾರ ಕೈ ಕೊಡ್ತಾರೋ ಗೊತ್ತಿಲ್ಲ. ಒಬ್ಬನೇ ಮಾಡೋದಾದ್ರೆ ನಾನು ನಿಷ್ಠೆಯಿಂದ ಮಾಡ್ತೀನಿ ಅನ್ಬೋದು. ನಾನು ಅನ್ನೋದು ಏಕವಚನ ಅಂತ ವ್ಯಾಕರಣ. ಆದ್ರೆ ನಾನು ಅನ್ನೋದ್ರಲ್ಲಿ ಏನಿದೆ? ಕಾಯ, ಕಾಯ ವಾಚ, ಮನಸ್ಸು, ಇಂದ್ರಿಯ, ಬುದ್ಧಿ, ಆತ್ಮ, ಪ್ರಕೃತಿ. ಇಷ್ಟೆಲ್ಲ ಮಾಡಿದ್ರೆ ಜೋರಾಗಿ ಮಳೆ ಬಂದ್ಬಿಟ್ರೆ ಅವಾಗ ನನ್ನ ಮನಸ್ಸಿಗೆ ಹೋಗ್ಬಿಡುತ್ತೆ. ಹೀಗಾಗಿ ಇಷ್ಟು ಕಡೆ ಮಾಡ್ತಿರೋದ್ರಿಂದ ಸಹಜವಾಗಿ ತಪ್ಪಿರಬಹುದು. ಆದರೆ ಅದನ್ನ ಮಂತ್ರಹೀನನಾದ ನೀನು ಆ ಮಂತ್ರದ ತಪ್ಪನ್ನ ಪರಿಗಣಿಸದಲೇ ನಮಗೆ ಇದನ್ನ ಭಕ್ತಿಯ ಪ್ರಸಾದವಾಗಿ ಮನಸ್ಸಿನ ನೆಮ್ಮದಿಯನ್ನ ಕರುಣಿಸು ಅಂತ ಹೇಳಿಕೊಳ್ಳುವುದೇ ಪ್ರಾರ್ಥನೆ. ಆತ್ಮೀಯರೇ, ನಮ್ಮ ಸುಖಕ್ಕಾಗಿ 1000 ಯೋಚನೆ ಮಾಡ್ತೇವೆ, ನೆಮ್ಮದಿಗಾಗಿ ಯಾವುದೂ ಮಾಡೋದಿಲ್ಲ. ಅದಾಗೆ ಬರುತ್ತೆ ಅಂತ ಅನ್ಕೋತೀವಿ. ಅದಾಗಿ ಯಾವುದೂ ಬರೋದಿಲ್ಲ. ಪ್ರತಿಯೊಂದಕ್ಕೂ ಪ್ರಯತ್ನ ಮಾಡಿಯೇ ನಾವು ಅದನ್ನು ಗಳಿಸಬೇಕಾಗಿದೆ. ಆ ಪ್ರಯತ್ನ ಮಾಡುವ ಕ್ರಿಯೆಯಲ್ಲಿ ಆ ಮಂತ್ರಗಳು ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿವೆ ಅಂತಂದ್ರೆ, ಅದನ್ನು ಓದಿದ್ರೆ, ಅದನ್ನು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಒಂದು ಹೊಸ ಪ್ರಪಂಚವೇ ತಿಳ್ಕೊಳ್ಳುತ್ತೆ. ಆದರೆ ಹಾಡು ಹೇಳುವಾಗ ಹೇಗೆ ನಮ್ಮ ಮನಸ್ಸು ರಾಗದ ಕಡೆ ಹೋಗುತ್ತೋ, ಕುಣಿಯುವಾಗ ಹೇಗೆ ತಾಳದ ಕಡೆ ಹೋಗುತ್ತೋ, ಹಾಗೆ ಪೂಜೆ ಮಾಡುವಾಗಲೂ ಮಂತ್ರದ ವೇಗದಲ್ಲಿ ಮಂತ್ರವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಿಜವಾಗಿ ನಾವು ಆ ಮಂತ್ರವನ್ನು ಆನಂದಿಸಬೇಕು ಅಂದ್ರೆ ಬಿಡುವಾಗಿದ್ದಾಗ ಆನಂದಿಸ್ಬಿಟ್ಟು ಅವ್ರು ವೇಗವಾಗಿ ಹೇಳುವಾಗ ನೆನಪು ಮಾಡ್ಕೋಬಹುದು. ಅದೊಂದೇ ಸಾಧ್ಯ ಇರುವಂತಹ ದಾರಿ. ಆ ಒಂದು ದಾರಿಯನ್ನ ನಾವು ಮಾಡಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಚೋದನೆ ಸಿಕ್ಕಿದ್ದೇನೋ ಅಂತ ಒಂದು ಆಸೆ. ಇದು ನಾನು ಭಾಗವಹಿಸ್ತಾ ಇರುವ 10ನೇ ಕಾರ್ಯಕ್ರಮ. 2015ರಲ್ಲಿ ನಾವು ಈ ಮನೆಗೆ ಬಂದ್ವಿ. ನನ್ನ ತಂಗಿ ಇಲ್ದಲೇ ಮಾಡ್ತಾ ಇರೋ ಮೊದಲನೇ ಕಾರ್ಯಕ್ರಮ. ಆಗಲಿ ಕಾರ್ಯಕ್ರಮ ಮುಖ್ಯ, ಆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋದು ಮುಖ್ಯ, ವ್ಯಕ್ತಿಗಳು ಮುಖ್ಯ ಅಲ್ಲ ಅನ್ನೋದೇ ಬರುತ್ತೆ. ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಯಾರೋ ಹೇಳಿದ್ರೆ ಡಿಫೈನ್ ಕ್ರಾಸ್ ಅಂತ, ಅಂದ್ರೆ ಒಂದು ಡೆಫಿನೇಷನ್ ಕೊಡಿ ಕ್ರಾಸ್ಗೆ ಅಂತ. ಏನ್ ಹೇಳಕ್ಕಾಗುತ್ತೆ? ಅದಕ್ಕೆ ಅವ್ರು ಹೇಳಿದ್ರೆ ಐ ಕ್ರಾಸ್ ಔಟ್, ಅಹಂಕಾರವನ್ನ ಹೊಡೆದಾಕಿದ್ದೇನೆ ಭಕ್ತಿ ಅಂತ ಹೇಳಿದ್ರು. ಹಾಗೆ ನಮ್ಮ ಅಹಂಕಾರ ಪಕ್ಕಕ್ಕಿರಲಿ, ಈ ಪ್ರಕೃತಿ ಲೀಲೆ ಮುಂದುವರಿಲಿ, ಅದರಲ್ಲಿ ನಮಗೂ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರವನ್ನ ಮುಂಚೆ ಹೇಳಿದ ಹಾಗೆ ಅವನಾಕಿ ತಾಳದಂಗೆ ಕಣ್ಣು ಮುಚ್ಕೊಂಡು ಹೇಳ್ದಂಗೆ ಕುಣಿಯೋಣ ಅಂತ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತಾ, ಇನ್ನು ಟೈಮ್ ಇದೆಯಾ? ಆಯ್ತಾ? ಊಟ ಸಿದ್ಧವಾಗಿದೆ. ಈ ಮಕ್ಕಳ ಅಷ್ಟು ಮನೋರಂಜನೆಯ ನಂತರ ಮಜ್ಜಿಗೆ ಅನ್ನೋದು ಉಪ್ಪಿನಕಾಯಿ ಹಾಗೆ ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಮುಂದಿನ ವರ್ಷಕ್ಕೆ ನಾವೆಲ್ಲ ಬದುಕಿರೋಣ ಅಂತ ಹಾರೈಸಿ ಹಿರಿಯ ನಾಗರಿಕರಿಗೆ ಎಲ್ರಿಗೂ ಆಯುಷ್ಯ ಸಿಕ್ಕಲಿ, ಹಿರಿಯ ನಾಗರಿಕರಿಗೆ ಉತ್ಸಾಹ ಸಿಕ್ಕಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.